ಅಲ್ವೇನ್ರಿ ರಘು? ನಿಮ್ಮ ಮಾತು ನಂಗೆ ಅರ್ಥ ಆಗಲಿಲ್ಲ. ಒಂದಕ್ಕೊಂದು ಸಂಬಂಧ ಇಲ್ದಿರೋ ಮಾತಾಡೋಕ್ಕಿಂತ ಅರ್ಥವಿರೋ ಮಾತೇ ಆಡೋಣ. ನೀವು ನಮ್ಮ ಪಲ್ಲವಿನ ಮದುವೆ ಆಗೋದಕ್ಕೆ ತಯಾರಿದ್ದೀರಂತೆ. ಅದಕ್ಕೆ ನಿಮ್ಮದು ದೊಡ್ಡ ಮನಸ್ಸು ಅಂತ ಹೇಳಿ ಹೋಗೋಣ ಅಂತ ಬಂದೆ. ಅಂದಿದ್ದೆ ನಿಜ, ಆದರೆ ಅದು ನಿಮ್ಮ ಮನೆಯವ್ರ ಮನಸ್ಸಿಗೆ ಹಿಡಿಸ್ಲಿಲ್ಲ. ನಿಮ್ಮ ತಾಯಿಯವ್ರು ಬಂದಿದ್ರು, ಅವರು ಪ್ರತಿಕ್ರಿಯಿಸಿದ ರೀತಿನಲ್ಲೇ ನಾನು ಅರ್ಥ ಮಾಡಿಕೊಂಡೆ ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ. ನಾನು ಪಲ್ಲವಿಯವ್ರ ಬಗ್ಗೆ ಪ್ರಸ್ತಾಪ ಮಾಡಿ ಗಾಯಕ್ಕೆ ಉಪ್ಪು ತುಂಬೋ ಕೆಲಸ ಮಾಡಿದ್ದೀನ ಅಂತ. ದಯವಿಟ್ಟು ನಮ್ಮಮ್ಮನ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ಸೀರಿಯಸ್ ಆಗಿ ಅಂದರೆ ನನಗೆ ಅವ್ರ ಬಗ್ಗೆ ಅಸಮಾಧಾನ ಇದೆ ಅಂತ ಖಂಡಿತ ಅಲ್ಲ, ಆದರೆ ನಾನು ಅವ್ರಿಗೆ ಎಂಥ ನೋವು ಉಂಟು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿದ್ದುಂಟು. ಅದಕ್ಕೆ ನಮ್ಮ ತಂದೆ 2 ಸಲ ನಿಮಗೆ ಫೋನ್ ಮಾಡಿದ್ರು. ನೀವು ಕಟ್ ಮಾಡಿದ್ರೋ ಏನೋ. ನೋಡಿ, ನಮ್ಮ ತಾಯಿ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಛೆ, ಹಾಗೆಲ್ಲ ಅನ್ಬೇಡಿ. ನನ್ನ ಇನ್ನೂ ಸಣ್ಣವನಾಗಿ ಮಾಡಬೇಡಿ. ಹಾಗೇನೂ ಇಲ್ಲ. ನೋಡಿ, ನಿಮ್ಮಲ್ಲಿ ಒಂದು ನಿವೇದನೆ. ನಮ್ಮ ಪಲ್ಲವಿನ ಮದುವೆ ಮಾಡ್ಕೋತೀನಿ ಅಂದ್ರಲ್ಲ, ಆ ಹೆಜ್ಜೆನ ಹಿಂದಿಡಬೇಡಿ. ಆದರೆ ನಿಮ್ಮ ತಂದೆ ತಾಯಿ ಪಲ್ಲವಿಯವರು ಅವ್ರೇನು ಅನ್ಕೋತಾರೋ. ಏನು ಜಗನ್ನಾಥ, ಅಲ್ಲೇ ನಿಂತ್ಕೊಂಡೆ, ಬಾರೋ. ಏನ್ ಮಂದಾರ ಅವರು, ನಿಮ್ಮನ್ನ ಇಲ್ಲಿ ನೋಡಿ ಆಶ್ಚರ್ಯ ಹಾಗೂ ಸಂತೋಷ ಒಟ್ಟಿಗೆ ಆಗ್ತಾ ಇದೆ. ಜಗನ್ನಾಥ್ ಅವರೇ, ನೀವು ನಮ್ಮ ಸಂಬಂಧ ಮುರ್ಕೊಂಡ್ರು ನಾವದಕ್ಕೆ ತಯಾರಾಗಿಲ್ಲ. ನಿಮ್ಮ ತಮ್ಮ ದೊಡ್ಡ ಮನ್ಸು ಮಾಡಿ ನಮ್ಮ ಪಲ್ಲವಿನ ಮದುವೆ ಆಗ್ತೀನಿ ಅಂದ್ರಲ್ಲ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಏನು ಏನಂತೀಯ? ಅವ್ರ ಮನೆಯವ್ರು ಒಪ್ಕೊಂಡ್ರೆ ನಂದೇನೂ ಅಭ್ಯಂತರ ಇಲ್ಲ. ನೀನು ಅಮ್ಮ ಎಲ್ಲ ಹೇಗೆ ನಿರ್ಧಾರ ಮಾಡ್ತಿರೋ ಹಾಗೆ. ನಮ್ದೇನಪ್ಪ, ಒಂದು ತಪ್ಪು ಮಾಡಿದೀವಿ, ಅದನ್ನ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಬೇಡ ಅಂತೀನ? ಎಲ್ಲ ದೈವೇಚ್ಛೆ. ಯಾವ್ಯಾವ್ದು ಯಾವ್ಯಾವ ಕಾಲದಲ್ಲಿ ನಡಿಬೇಕೋ ಎಲ್ಲ ಅದೇ ಆಗುತ್ತೆ. ಅಲ್ಲಮ್ಮ ಮಂದಾರ, ನಮ್ಮ ರಘು ನಿನ್ನ ಮದುವೆ ಆಗ್ತೀನಿ ಇಂದ, ಆಮೇಲೆ ಬೇಡ ಅಂದ. ನೀನು ದ್ವೇಷ ಸಾಧಿಸ್ಬೇಕು ಅಂಥದ್ರಲ್ಲಿ ಅದ್ರ ಬದಲು ನೀನು ನನ್ನ ತಂಗಿನ ಮದುವೆ ಆಗುವಂತ ಬಂದು ಕೇಳ್ತಾ ಇದೀಯಾ? ಎಂಥ ಒಳ್ಳೆ ಹುಡುಗಿ ನಮ್ಮ ನೀನು. ನಿನ್ನ ಬಗ್ಗೆ ಏನು ಹೇಳಲಿ ತಾಯಿ? ನಿನಗೆ ದೇವರು ಒಳ್ಳೇದು ಮಾಡಲಿ. ನಮ್ಮ ರಘುನೂ ಒಪ್ಕೊಂಡಿದ್ದಾನೆ, ನಾನು ಒಪ್ಕೊಂಡಿದ್ದೀನಿ. ನಿಮ್ಮನೇಲಿ ವಿಷಯ ಬೇಗ ತಿಳಿಸ್ಬಿಡಮ್ಮ. ತುಂಬ ಥ್ಯಾಂಕ್ಸ್ ಸರ್. ರಘು ಅವರೇ, ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ನೀವು ಕೊಟ್ಟಿದ್ದ ಟೈಮ್ ನಾವು ಮೀರಿದ್ರು ನಿಮ್ಮ ಮಾತು ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ಸ್. ಬರ್ತೀನಮ್ಮ. ಮಂದಾರ, ನಿನ್ನ ಮಾತು ಕೇಳಿ ತುಂಬ ಸಂತೋಷ ಆಯ್ತಮ್ಮ. ದೇವ್ರ ಮನೆಯಲ್ಲಿ ಕುಂಕುಮದ ಭರಣಿ ಇದೆ, ಕುಂಕುಮ ಇಟ್ಕೊಂಡು ಹೋಗು. ಆಯ್ತಮ್ಮ. ಸರಿ ಸರ್, ನೀವು ರಿಜಿಸ್ಟ್ರೇಷನ್ ಯಾವಾಗ ಇಟ್ಕೋತೀರಾ? ಯಾಕಂದರೆ ನನಗೆ ಅರ್ಜೆಂಟಾಗಿ ಹಣ ಬೇಕಾಗಿದೆ. ಅದಕ್ಕೆ ನಿಮ್ಮ ರೇಟ್ ಕಡಿಮೆ ಇದ್ದರೂ ನಾನು ಒಪ್ಕೋತಾ ಇದ್ದೀನಿ. ಮೇಷ್ಟ್ರೆ, ನಾವು ಕೊಡ್ತಾ ಇರೋ ರೇಟು ನಿಮಗೆ ಕಡಿಮೆ ಅನ್ನಿಸ್ಬೋದು, ಆದರೆ ಅದು ನಮಗೆ ಜಾಸ್ತಿನೇ. ಆದರೆ ಏನು ಮಾಡೋದು, ನಿಮ್ಮ ಜಾಗ ನಮಗೆ ತುಂಬ ಹಿಡಿಸ್ಬಿಟ್ಟಿದೆ, ಅದಕ್ಕೆ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಆಯಿತು ಸರ್, ನೀವು ಜಾಸ್ತಿ ಕೊಡ್ತಾ ಇದ್ದೀರಾ, ಒಪ್ಕೋತೀನಿ. ಆದರೆ ಆ ದುಡ್ಡು ನಮಗೆ ಸ್ವಲ್ಪ ಬೇಗ ಬೇಕು. ಆಯಿತು ಬಿಡಿ, ಇವಾಗ 5 ಲಕ್ಷ ಅಂತ ಅಡ್ವಾನ್ಸ್ ಕೊಡ್ತೀನಿ. ಮಿಕ್ಕಿದ್ದನ್ನು ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಟ್ಟರೆ ಆಯ್ತಲ್ವಾ? ಆಗ್ಬೋದಲ್ವ ಮೇಷ್ಟ್ರೆ? ಈಗ ಚೆಕ್ ಕೊಡ್ಬೋದಲ್ಲ? ನಮಸ್ಕಾರ ಸದಾನಂದ ರಾಯರ್ಗೆ. ಇವನ್ಯಾಕ್ರಿ ಇಲ್ಲಿಗೆ ಬಂದ? ಬೆಂಗಳೂರಲ್ಲಿರೋ ಆಸ್ತಿ ಎಲ್ಲ ಇವ್ರ ಪಾಲೆ ಆಗೋಗಿದೆ. ಇದರಿಂದ ಸ್ಥಳೀಕರಾದ ನಮಗೆ ಉಳಿವೇ ಇಲ್ಲ. ಮೇಷ್ಟ್ರೆ, ನಿಮ್ಮ ಆಸ್ತಿನ ಇವನು ಮಾಡ್ತಾ ಇದ್ದೀರಾ? ಮನೆ ಮಾರ್ತಾ ಇಲ್ಲ,
ನಮ್ಮ ಮನೆ ಎದುರುಗಡೆ ಜಾಗ ಮಾರ್ತಾ ಇದ್ದೀವಿ. ಅದನ್ನ ಇವ್ರಿಗೆ ಹೇಗ್ರಿ ಮಾಡ್ತೀರಾ? ನಮ್ಗೆ ಈಗಾಗಲೇ ಮಾತಾಗಿದೆಯಲ್ಲ. ಹೌದು, ಮಾತಾಡಿದ್ದೀವಿ. ನೀವು 10,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಆಮೇಲೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನೆಪ ಹೇಳ್ತಾ ಇದ್ದೀರಾ. ನಿಮ್ಮ ಹತ್ರ ಅಲ್ದು ನಮಗೂ ಸಾಕಾಗೋಗಿದೆ. ಅದಕ್ಕೆ ನಾವೀಗ ನಮ್ಮ ಸೈಟ್ನ ಇವ್ರಿಗೆ ಕೊಡ್ತಾ ಇದ್ದೀವಿ. ಅದು ಹೇಗೆ ಕೊಡ್ತೀರಾ ಕೊಡಿ, ನಾನು ನೋಡೇ ಬಿಡ್ತೀನಿ. ಏನು ಧಮ್ಕಿ ಹಾಕ್ತಾ ಇದ್ದೀರಾ? ನಾನೇನು ನಿಮಗೆ ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನಾ? ರೇ, ಮಾತು ಕೊಟ್ಟಿದ್ದೀರಾ, ಅಡ್ವಾನ್ಸ್ ತಗೊಂಡಿದ್ದೀರಾ, ಇನ್ನೇನ್ರಿ ಬೇಕು? ಅಡ್ವಾನ್ಸು 1 ಕೋಟಿ ರೂಪಾಯಿ ಆಸ್ತಿಗೆ 10,000 ರೂಪಾಯಿ ಅಡ್ವಾನ್ಸು. ಯಾರಾದ್ರೂ ಕೇಳಿದ್ರೆ ನಗ್ತಾರೆ. ಅದು ನಾವು ಬೇಡ ಬೇಡ ಅಂದ್ರೂ ನಮ್ಮ ಜೇಬಿಗೆ ತುರುಕಿದ್ರಿ. ಈಗಿನ ಕಾಲದಲ್ಲಿ ಮಾತಕ್ಕೆ ತಪ್ಪಿದ್ರೆ ಟೋಕನ್ ಅಡ್ವಾನ್ಸ್ನ ಯಾರು ವಾಪಸ್ ಕೊಡಲ್ಲ. ಆದರೂ ನಿಮ್ಮಂಥವ್ರ ದುಡ್ಡು ನಮಗೆ ಬೇಕಾಗಿಲ್ಲ. ನೀವು ಕೊಟ್ಟಿರೋ 10,000ನ ನಿಮ್ಮ ಮುಖದ ಮೇಲೆ ಬಿಸಾಕ್ತೀವಿ, ತಗೊಂಡು ಹೋಗ್ತಾ ಇರಿ. ಏನಯ್ಯ ಶೆಟ್ಟು, ನನ್ನ ಮೇಲೆ ಚಾಲೆಂಜ್ ಮಾಡ್ತೀಯಾ? ಸ್ವಾಮಿ, ನಿಮಗೂ ಇವ್ರಿಗೂ ವ್ಯವಹಾರ ಕುದುರ್ಲಿಲ್ಲ ಅಂತೇಳಿ ನನ್ನ ಮೇಲೆ ಜಬರ್ದಸ್ತ್ ಮಾಡಬೇಡಿ. ಇದು ನ್ಯಾಯ ಅಲ್ಲ. ಏಯ್, ನನ್ನನ್ನೇ ನ್ಯಾಯ ಕೇಳ್ತಾ ಇದೀಯಾ ನೀನು? ನಿನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? 5 ವರ್ಷದ ಹಿಂದೆ ಫುಟ್ಪಾತ್ ಅಲ್ಲಿ ಪಾಮ್ ಬಿಡೋ ಮಾಡ್ತಾ ಇದ್ದೆ, ಈಗ ನನಗೆ ಕಾಂಪೀಟ್ ಮಾಡ್ತೀಯಾ? ಏಯ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋ, ಇಲ್ಲ ಅಂದ್ರೆ ಬೆಂಗಳೂರು ಬಿಟ್ಟೆ ಓಡೋಬೇಕಾಗತ್ತೆ. ಸ್ವಾಮಿ, ನಾವು ಕಷ್ಟಪಟ್ಟು ದುಡಿತೀವಿ, ಅದರಿಂದ ಆಸ್ತಿ ಮಾಡ್ತೀವಿ. ಮಾಡ್ತೀಯಾ ಈಗಾಗಲೇ ಮಾಡಿ ಸಾಕು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋ. ಬೇಸ್ಟ್ರೆ, ನಮಗೆ ಜಗಳ ಬೇಡ. ನಿಮ್ಮದು ಅವ್ರದ್ದು ಏನಿದ್ವಿ ವ್ಯವಹಾರ ಮೊದಲು ಬಗೆಹರಿಸ್ಕೊಳ್ಳಿ, ಆಮೇಲೆ ಬನ್ನಿ ನನ್ನ ಹತ್ರ. ನಮಸ್ಕಾರ, ನಾ ಬರ್ತೀನಿ. ನೋಡಿದ್ರ, ನನ್ನ ಎದುರಾಕೊಂಡ್ರೆ ನಿಮ್ಮ ಆಸ್ತಿ ಮಾರಕ್ಕಾಗಲ್ಲ. ನಮ್ಮ ಸೈಟ್ನ ಹ್ಯಾಗ್ ಮಾಡಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಬೇರೆಯವ್ರಿಗೆ 1-2 ಲಕ್ಷ ಕಡಿಮೆ ಮಾಡ್ತೀವಿ ಹೊರತು ನಿನಗೆ ಮಾತ್ರ ನಮ್ಮ ಸೈಟ್ನ ಮಾರಲ್ಲ. ನೀನು ಅದೇ ಬರಲ್ಲ, ನಾನು ನೋಡ್ತೀನಿ. ನೋಡ್ತಾನೆ ಇರು. ಈಗ ಸದ್ಯಕ್ಕೆ ಜಾಗ ಖಾಲಿ ಮಾಡಿ ಹೋಗ್ತೀನೋ, ಆದ್ರೆ ಮತ್ತೆ ಬಂದೇ ಬರ್ತೀನಿ. ಚೆನ್ನಾಗಿ ಡಬ್ಬದಲ್ಲಿ ಇಟ್ಕೋ. ಗೆಟ್ ಔಟ್. ಏನ್ರಿ ಇದು ಹೀಗಾಯ್ತು? ನೆಚ್ಚಿದೆ ಮೇಕೋಣು ನೀತು ಅನ್ನೋ ಹಾಗಾಯ್ತಲ್ಲ. ಮದುವೆ ಹಣ ಎಲ್ಲಿಂದ ತರೋದು? ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅಪ್ಪ, ನೀವೇನು ಹೆದರ್ಕೋಬೇಡಿ. ನಮ್ಮ ಸೈಟ್ನ ನಾವು ಯಾರಿಗೂ ಮಾರದೇ ಬೇಡ. ಬೇರೆ ಏನಾದರೂ ದಾರಿ ಹುಡುಕಿದ್ರಾಯ್ತು. ಏನು ಮಾಡ್ತೀಯಾ? ಅಮ್ಮ, ನಮ್ಮ ಸೈಟ್ ಎಂಥದ್ದು, ಎಂಥ ಜಾಗದಲ್ಲಿದೆ, ಅದ್ರ ಬೆಲೆ ಏನು ಅನ್ನೋ ಕಲ್ಪನೆನೇ ನಮ್ಗಿರ್ಲಿಲ್ಲ. ಈಗ ನನಗೆ ಅದ್ರ ಬೆಲೆ ಏನು ಅಂತ ಅರ್ಥ ಆಗ್ತಾ ಇದೆ. ನಮ್ಮ ಜಾಗನ ಯಾವುದಾದ್ರೂ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಒಂದು 25 ವರ್ಷಕ್ಕೆ ಲೀಸ್ ಕೊಡೋಣ. ಅವರೇ ಕಟ್ಟಡ ಕಟ್ಕೋತಾರೆ. 25 ವರ್ಷ ಆದ್ಮೇಲೆ ಆ ಬಿಲ್ಡಿಂಗ್ ನಮಗೆ ಸೇರುತ್ತೆ. ತಿಂಗಳಿಗೆ ಏನಿಲ್ಲ ಅಂದ್ರೂ 1 ಲಕ್ಷ ರೂಪಾಯಿ ಬಾಡಿಗೆನೂ ಬರುತ್ತೆ. ಇದೆಲ್ಲ ಅರ್ಜೆಂಟ್ಗಾಗತ್ತೇನೋ? ಮದುವೆ ಮುಹೂರ್ತ ಬೇರೆ ತಲೆ ಮೇಲೆ ಕೂತಿದೆ. ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಲ್ವಾ, ಏನಾದರೂ ದಾರಿ ಹುಡುಕ್ತೀನಿ. ನಮ್ದವ್ರನ್ನ ಆ ಭಗವಂತ ಯಾವತ್ತೂ ಕೈ ಬಿಡಲ್ಲ. ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ. ಹೇಗಿದ್ದೀರಾ? ಆರೋಗ್ಯವೇ? ರೀ, ಆರೋಗ್ಯದ ಮನೆ ಹಾಳಾಗಿ ಹೋಯ್ತು. ಏನು ತಮಾಷೆ ಮಾಡ್ತಾ ಇದ್ದೀರಾ? ಶ್ರೀಕಟ್ಯಾರ, ನೀವು ಸ್ವಲ್ಪ ಸುಮ್ಮನೆ ರೀ, ನಾನು ವಿಚಾರಿಸ್ತೀನಿ. ಅಲ್ಲ ರೀ, ನಿಮ್ಮ ತಮ್ಮನ ಮದುವೆ ಪಲ್ಲವಿ ಜೊತೆ ನಿಶ್ಚಯ ಆಗಿದೆಯಂತೆ. ಓ, ಆ ವಿಷಯ ನಿಮ್ಮ ತನಕನೂ ಬಂದ್ಬಿಡುತ್ತೆ. ಏನು ಮಾಡೋದು ಹೇಳಿ? ಕೊಟ್ಟ ಮಾತಿನಂತೆ ನಡ್ಕೋಬೇಕಲ್ಲ. ನಮ್ಮ ತಾಯಿ ಮೇಷ್ಟ್ರ ಮನೆ ಹೆಣ್ಣನ್ನ ಸೊಸೆಯಾಗಿ ತಂದ್ಕೊಂತೀನಿ ಅಂತ ಮಾತು ಕೊಟ್ಟಿದ್ರು. ಅದರಂತೆ ನಡ್ಕೋತಿದ್ದೀವಿ ಅಷ್ಟೇ. ಮಂದಾರ ನಿಮ್ಗೆ ಅವಮಾನ ಮಾಡಿದ್ಲು ಅಂತ ರಘು ಅವಳನ್ನ ಬೇಡ ಅಂದ. ಅದಕ್ಕೆ ನಮ್ಮ ತಾಯಿ ಅವಳು ಬದಲು ಪಲ್ಲವಿನ ತಂದ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ದಾರೆ. ರಘುನೂ ಒಪ್ಕೊಂಡಿದ್ದಾನೆ. ಲಗ್ನ ಪತ್ರಿಕೆ ರೆಡಿ ಆದ ತಕ್ಷಣ ತಂದ್ಕೊಡ್ತೀನಿ. ಮದುವೆ ಖಂಡಿತ ಬರಬೇಕು. ನೀವು ಅಷ್ಟೇ ಶ್ರೀಕಂಠಯ್ಯನವರೇ.
ಮದುವೆಗೆ ಬಂದು ವಧುವರರಿಗೆ ಆಶೀರ್ವಾದ ಮಾಡಿ ತಾಂಬೂಲ ತಗೊಂಡು ಹೋಗಬೇಕು. ರೇ, ನಿಮಗೇನಾದ್ರೂ ಮೈ ಮೇಲೆ ಜ್ಞಾನ ಇದೆಯಾ? ಹಾ, ದಾಮಿನಿ ಜೊತೆ ನೀವು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಈಗ ಪಲ್ಲವಿ ಜೊತೆ ಮದುವೆ ಸೆಟ್ಲ್ ಆಗಿದೆ ಅಂತ ಹೇಳ್ತಿದ್ರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನಿಮಗೆ ಮೈ ಮೇಲೆ ಏನಾದ್ರೂ ಜ್ಞಾನ ಇದೆಯನ್ರಿ? ಅವನು ನಮ್ಮ ದಾಮಿನಿ ಜೊತೆ ಸುತ್ತಾಡ್ಬಿಟ್ಟು ಈಗ ಪಲ್ಲವಿ ಜೊತೆ ಮದುವೆ ಆಗೋದಕ್ಕೆ ನೀವು ಹೇಗೆ ಒಪ್ಪಿಗೆ ಕೊಟ್ರಿ? ಅಯ್ಯೋ, ಹಾಗೇನು ಆಗಿಲ್ವಂತಲ್ಲ ಸರ್. ನಿಮಗೆಲ್ಲೋ ತಪ್ಪು ಕಲ್ಪನೆ ಆಗಿರಬೇಕು. ನನ್ನ ತಮ್ಮ ರಘು ಅಂಥವನಲ್ಲ ಸರ್. ಅಯ್ಯೋ ಪಾಪ ಅಂತ ಸಹಾಯ ಮಾಡಕ್ಕೆ ಹೋದರೆ ಅವ್ರ ಮೇಲೆ ಅಪವಾದ ಹೊರಿಸೋದು ಸರಿನಾ ಸರ್? ನೀವೇ ತೀರ್ಮಾನ ಮಾಡ್ಬೇಕು ಸರ್. ನೀವು ಧರ್ಮಾತ್ಮರು ಅವತ್ತೇನಂತ ಹೇಳಿದ್ರಿ? ಶ್ರೀಕಂಠಯ್ಯ ಅವ್ರ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಂತೀನಿ ಅಂತ ಮಾತು ಕೊಟ್ರಿ ತಾನೆ? ಹೌದು, ಮಾತು ಕೊಟ್ಟೆ. ಇಲ್ಲ ಅನ್ನ. ಮತ್ತೆ ಈಗ ಆ ರಘು ಮತ್ತೆ ಪಲ್ಲವಿ ಜೊತೆ ಆಗ್ತಾ ಇದೆಯಲ್ಲ? ಹೌದು, ಆಗ್ತಿದೆ. ನಮ್ಮ ತಾಯಿ ಮಾತು ಕೊಟ್ಟಿದ್ರಲ್ಲ, ಅದರಂತೆ ಮದುವೆ ಆಗ್ಬೇಕು, ಆಗ್ತಾ ಇದೆ. ಏನ್ ಡ್ಯಾಡಿ, ಮನುಷ್ಯನಿಗೆ ತಿಕ್ಕೇನಾದ್ರೂ ಹಿಡಿದಿದ್ಯಾ? ಏಯ್, ಹುಷಾರಾಗಿ ಮಾತಾಡು, ಇಲ್ದಿದ್ರೆ ನಾನು ನಿನಗೆ ತಿಕ್ಲಿಡ್ಸ್ಬಿಡ್ತೀನಿ. ರೇ, ಮತ್ತಿನ್ನೇನ್ರಿ ಮಾತು ಕೊಟ್ಟು ತಪ್ತಾ ಇದೀರಲ್ಲ? ಯಾರೇ ಹಾಗಂದವರು? ನಾನು ಇವತ್ತು ಕೊಟ್ಟು ಮಾತಿನಂತೆ ನಡ್ಕೊಳಕ್ಕೆ ರೆಡಿ. ಆವತ್ತು ನಾನು ಏನು ಮಾತು ಕೊಟ್ಟೆ ಅಂತ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಯೋಚನೆ ಮಾಡಬೇಡಿ. ಶ್ರೀಕಂಠಯ್ಯನವ್ರ ಮಗಳು ದಾಮಿನಿ ನಮ್ಮನೆ ಸೊಸೆ ಆಗಿ ಬರಬೇಕು. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂದಮೇಲೆ ಹಸೆಮಣೆ ರೆಡಿ ಮಾಡ್ಕೊಳ್ಳಿ. ಶ್ರೀಕಂಠಯ್ಯನವರೇ, ಜ್ಞಾಪಕ ಬಂತ? ನಿಮ್ಮ ಮಗಳನ್ನ ನಮ್ಮನೆ ಸೊಸೆಯಾಗಿ ಸ್ವೀಕರಿಸೋಕ್ಕೆ ನಾವು ಈಗಲೂ ರೆಡಿ. ನನಗಿನ್ನೂ ಮದುವೆ ಆಗಿಲ್ಲ. ನಿಮ್ಗೆ ಒಪ್ಪಿಗೆ ಇದ್ದರೆ ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡಿಕೊಡಿ. ಆಗ ನನ್ನ ಮಾತನ್ನ ನಾನು ಉಳಿಸ್ಕೊಂಡಂಗೆ ಆಗುತ್ತೆ. ನಿಮ್ಗೆ ಒಪ್ಪಿಗೆನಾ? ಏನು? ನಾನು ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕ? ಹೇಳಿದ್ನಲ್ಲ, ನಮ್ಮ ತಾಯಿ ಕೊಟ್ಟು ಮಾತು ನಡಿಬೇಕು, ನನ್ನ ಮಾತು ನಡಿಬೇಕು. ಅಂದ್ರೆ ನನ್ನ ತಮ್ಮನಿಗೆ ಪಲ್ಲವಿ, ನನಗೆ ದಾಮಿನಿ. ಏನಂದ? ಇನ್ನೊಂದ್ಸರ್ತಿ ಅನ್ನು ಏಯ್ ಶ್ರೀಕಂಠಯ್ಯ, ನನ್ನ ತಮ್ಮ ಶ್ರೀರಾಮಚಂದ್ರನಂಥವನು. ಅವನು ಉಪಕಾರ ಮಾಡಿದ್ರೆ ಅವನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀರಾ? ನನ್ನನ್ನು ಏನಂತ ಅನ್ಕೊಂಡಿದ್ದೀರಾ? ನಾನು ಹೆಸರಾಂತ ಕ್ರಿಮಿನಲ್ ಲಾಯರ್. ನಾನು ಮನ್ಸು ಮಾಡಿದ್ರೆ 4 ಕೇಸ್ ಹಾಕಿ ನಿಮ್ಮನ್ನ ಜೈಲಿಗೆ ಹಾಕ್ಬಿಡ್ತೀನಿ. ಕಂಬಿ ಹಿಡ್ಕೊಂಡು ಮಾಡ್ಬಿಡ್ತೀನಿ. ಹುಷಾರ್. ನಮ್ಮನೆ ತಂಟೆಗಾಗ್ಲಿ ಮೇಷ್ಟ್ರ ಮನೆ ತಂಟೆಗಾಗ್ಲಿ ಬಂದ್ರೆ ನಾನು ಏನ್ ಮಾಡ್ತೀನೋ ನಮಗೆ ಗೊತ್ತಿಲ್ಲ. ಫಸ್ಟ್ ನಿನಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೇನೋ? ಮೆಂಟಲ್ ಸಮಾಧಾನ ಬಂದಿದೆ. ನಡಿ ಶ್ರೀಕಂಠ, ನಡೀರಿ. ನನಗೂ ವಿಷಯ ಗೊತ್ತಾಯ್ತು. ನಿಮ್ಮ ಸೈಟ್ ಮಾರಾಟದ ವಿಚಾರ ಏನೋ ಕಗ್ಗಂಟಾಗಿದೆಯಂತೆ. ಮದುವೆ ಫಿಕ್ಸ್ ಆಗಿದೆ ಅಂತಾನೂ ಇನ್ಫಾರ್ಮೇಶನ್ ಬಂತು. ಏನು ಮಾಡ್ತೀರಿ? ಬಿಡಿ ಸರ್, ಅದು ಹೇಗೋ ಆಗುತ್ತೆ. ಅದೆಲ್ಲ ಇರಲಿ ಸರ್. ನಮ್ಮನ್ನ ಬರಕ್ಕೆ ಹೇಳಿದ್ರಿ, ಏನು ಸರ್ ಸಮಾಚಾರ? ಮದುವೆ ಖರ್ಚಿಗೆ ಏನು ಮಾಡ್ತೀರಿ? ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ತಿರ್ಗಾ ಏಜೆಂಟ್ ಕೈಕಾಲೇ ಹಿಡಿಬೇಕಾಗತ್ತೆ. ಅವನಿಗೆ ಬೇಕಾಗಿರೋದು ಅದೇ ತಾನೆ. ಹೇಗಾದ್ರೂ ಮಾಡಿ ಆ ಜಾಗ ಹೊಡ್ಕೋಬೇಕು ಅಂತ ಹೊಂಚ್ ಹಾಕೊಂಡು ಕಾಯ್ತಾ ಇದ್ದಾನೆ. ನೀನು ಹೇಳೋದು ಸರಿ ಗಗನ್, ಆದರೆ ಬೇರೆ ದಾರಿಯೇ ಇಲ್ವಲ್ಲ. ಅದು ಯಾಕೆ ಹಾಗಂತೀರಾ ಸರ್? ದಾರಿ ಇದೆ. ಬೇರೆ ದಾರಿ ಯಾವುದು ಸರ್? ಇನ್ಯಾರಾದರೂ ಬೇರೆ ಏಜೆಂಟ್ನ ಸಜೆಸ್ಟ್ ಮಾಡ್ತೀರಾ? ಹಾಗಲ್ಲ ಸರ್, ನಿಮಗೆ ಹಣದ ಅರ್ಜೆನ್ಸಿ ಇದೆ ಅಂತ ಅವ್ರಿಗೆ ಗೊತ್ತಾದರೆ ಅವ್ರು ನಿಮ್ಮನ್ನು ಹಿಂಡಿಬಿಡ್ತಾರೆ. ಸೊ ನಾನೊಂದು ಸಜೆಷನ್ ಕೊಡ್ತೀನಿ. ಆ 5 ಲಕ್ಷ ರೂಪಾಯಿ ನಾನು ನಿಮಗೆ ಕೊಡ್ತೀನಿ. ನಿಮ್ಮ ಸೈಟ್ ಮಾರಿದ ಮೇಲೆ ನೀವು ನನಗೆ ಹಣ ವಾಪಸ್ ಕೊಟ್ಟರೆ ಸಾಕು. ಅಯ್ಯೋ, ನೀವಾ? ಬೇಡ ಸರ್. ಯಾಕಪ್ಪ? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹಣಕ್ಕೋಸ್ಕರ ನಾನು ನಿನ್ನ ಪ್ರೆಷರೈಸ್ ಮಾಡ್ತೀನಿ ಅಂತನಾ? ಹಾಗೇನೂ ಆಗಲ್ಲ, ನಿನ್ನ ನಂಬೋದು. ಸರ್, ದೇವ್ರಂತ ಮನುಷ್ಯರು ಸರ್ ನೀವು.
ನಿಮ್ಮನ್ನು ನಂಬದೇ ಇರೋ ಪ್ರಶ್ನೆನೇ ಇಲ್ಲ. ಆದರೆ ಗಗನ್, ನೀನು ಏನು ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾನೆ, ಅದರಿಂದ ಅವನಿಗೆ ಸುಖ ಸಿಗಬಹುದು. ಆದರೆ ಸ್ವಾರ್ಥವಿಲ್ಲದೆ ಮಾಡೋ ಕೆಲವು ಕರ್ತವ್ಯಗಳಿದೆ, ಅದರಿಂದ ಸಿಗೋ ಆನಂದ, ತೃಪ್ತಿ ಇದೆಯಲ್ಲ, ಅದೇ ಬೇರೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ತಪ್ಪು ಅಂತ್ಯ. ಬಹಳ ದೊಡ್ಡ ಮಾತಾಡಿದ್ರಿ ಸರ್. ಆದರೆ ಯಾಕೋ ನಿಮ್ಮಿಂದ ಹಣ ತಗೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಸರ್. ಸರ್, ದಯವಿಟ್ಟು ಈ ವಿಷಯದಲ್ಲಿ ನೀವು ಸಂಕೋಚ ಪಟ್ಕೋಬೇಡಿ. ನನ್ನಿಂದ ನಿಮ್ಮ ಮಗನಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಆ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ. ಅದರಿಂದ ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಆದರೆ ಸರ್, ಈಗ ನಿಮ್ಮ ಬಿಸ್ನೆಸ್ಸಿಂದ ನೀವು 5 ಲಕ್ಷ ಡೈವರ್ಟ್ ಮಾಡಿದ್ರೆ ನಿಮಗೆ ತೊಂದರೆ ಆಗಲ್ವ ಸರ್? ಗಗನ್, ನೀನು ನಮ್ಮ ಆಫೀಸಲ್ಲೇ ಕೆಲಸ ಮಾಡಿದ್ಯಾ. ನನ್ನಂಥ ಬಿಸ್ನೆಸ್ ಮ್ಯಾನ್ಗೆ 5 ಲಕ್ಷ ಅನ್ನೋದು ಎಷ್ಟು ಸಾಧಾರಣ ಅಮೌಂಟ್ ಅಂತ ನಿನಗೆ ಗೊತ್ತು. ಆದರೂ ಸರ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ನಾನು ನಿನಗೆ ಸಾಲವಾಗಿ ಕೊಡ್ತಾ ಇದ್ದೀನಿ, ದಾನವಾಗಿ ಕೊಡ್ತಾ ಇಲ್ಲ. ನನಗೆ ಗೊತ್ತು ನೀನು ಸ್ವಾಭಿಮಾನಿ, ದಾನವಾಗಿ ಏನು ತಗೊಳ್ಳಲ್ಲ ಅಂತ. ಈಗ ಹೇಳು, ನಿನಗೆ ಚೆಕ್ ಕೊಡ್ಲು ಕ್ಯಾಶ್ ಕೊಡ್ಲು? ಸರ್, ನಿನ್ನನ್ನು ಏನಪ್ಪ ಕೇಳೋದು? ಒಂದು ನಿಮಿಷ ಬಂದೆ. $5 lakhs ಚೆಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವಾಗ ಬೇಕೋ ಅವಾಗ ಎನ್ಕ್ಯಾಶ್ ಮಾಡ್ಕೋಬೋದು. ತಗೋ, ಆಗೋದೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ಸ್ ಸರ್, ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು. ಈ ದುಡ್ಡನ್ನ ನಾನು ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ. ನಿಮಗೆ ಸಹಾಯ ಮಾಡೋಕ್ಕೊಂದು ಅವಕಾಶ ಕೊಟ್ರಲ್ಲ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿ. ಅಯ್ಯೋ, ತುಂಬ ದೊಡ್ಡ ಮಾತು ಸರ್. ನಿಮ್ಮ ಬಗ್ಗೆ, ನಿಮ್ಮ ಗುಣದ ಬಗ್ಗೆ ಗಗನ್ ಯಾವಾಗಲೂ ನನಗೆ ಹೇಳ್ತಾ ಇದ್ದ. ಇವತ್ತು ನನಗೆ ಪ್ರತ್ಯಕ್ಷ ಅನುಭವ ಆಯ್ತು ಸರ್. ತುಂಬ ತುಂಬ ಉಪಕಾರ ಆಯ್ತು ಸರ್. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಈ ದುಡ್ಡನ್ನ ಆದಷ್ಟು ಬೇಗ ನಾನು ತಂದುಕೊಟ್ಬಿಡ್ತೀನಿ. ನಾವೇನು ಬರ್ತೀವಿ ಸರ್.